ಎಲ್ಲಿ ನೋಡಿದ್ವಿ ಅವ್ರನ್ನ? ಸರ್ ಯಾವ್ದೋ ಕಾಡಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಸ್ವಾಮೀಜಿ ಹಂಗೆ ಹಂಗೆ ಅಂದ್ಬಿಟ್ಟು ಜನಗಳಿಗೆ ಮೋಸ ಮಾಡ್ತಾನೆ ಸರ್ ಅವನು. ಹೌದಾ? ಸರ್ ನಮ್ಮ ಹೆಂಡತಿಗೆಲ್ಲ ತಲೆ ಕೆಡಿಸ್ಬಿಟ್ಟಿದೆ ಸರ್. ಜೈ ಡಮ್ ಡಮ್ ಸ್ವಾಮಿ, ಜೈ ಡಮ್ ಡಮ್ ಸ್ವಾಮಿ, ಜೈ ಡಮ್ ಡಮ್ ಸ್ವಾಮಿ. ಜೈ ಡಮ್ ಡಮ್ ಸ್ವಾಮಿ. ಕ್ರೀಂ ಸ್ವಾಹ, ಓಂ ಸ್ವಾಹ. ಸಮಿತಿನೇ ಇರ್ಬೇಕು ಪೊಲೀಸು ನೋಡ್ತೀನಿ ಇವತ್ತು. ಓಂ ನಮ ಶಿವಾಯ, ಓಂ ಶಿವಾಯ. ನಮಸ್ತೆ ಸ್ವಾಮೀಜಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಕ್ರೀಂ ಕ್ರೀಂ ಡಮ್ ಡಮ್ ಸ್ವಾಹ, ಓಂ ಹ್ರೀಂ ಕ್ರೀಂ ಡಮ್ ಡಮ್ ಸ್ವಾಹ, ಓಂ ಹ್ರೀಂ ಕ್ರೀಂ ಡಮ್ ಡಮ್ ಸ್ವಾಹ. ಸಮಸ್ಯೆ ಆಗ್ಬೇಕು ಅಂತ ಇದೀನಿ ಸ್ವಾಮಿಗಳೇ. ಇವ್ರು ಯಾರು, ನಿಮ್ಮ ಅಣ್ಣನ? ಸ್ವಾಮಿಗಳೇ, ಇವ್ರು ನನ್ ಮದ್ವೆ ಆಗ್ಬೇಕಂದ್ರೆ ಹುಡ್ಗ ರಾಮಯ್ಯ ಅಂತ. ರಾವಯ್ಯ ರಾವಯ್ಯ. ಯಾರು ಇವ್ರು? ಅಣ್ಣ ಗಿಣ್ಣ ಅಂತವ್ರೆ. ಯಾರ ಪವರ್ಫುಲ್ ಸ್ವಾಮೀಜಿಗಳು ಅಂತ ಕರ್ಕೊಂಬಂದೆ. ಯಾರೋ ಢೋಂಗಿ ಸ್ವಾಮೀಜಿ ಅಲ್ಲೇ. ಓಂ ಪಟ್ಟು ಸ್ವಾಹ. ರಾಮಯ್ಯ, ಹಾಗೆಲ್ಲ ಮಾತಾಡಬೇಡ, ಸ್ವಾಮಿಗಳಿಗೆ ಕೋಪ ಬರುತ್ತದೆ. ಅವರ ದಿವ್ಯ ದೃಷ್ಟಿಯಿಂದ ನಮ್ ಮದ್ವೆ ಮಾಡಿಸ್ಬೋದು. ನಿನ್ನ ವಯಸ್ಸೇನಮ್ಮ? 16 ಸ್ವಾಮಿಗಳೇ. ನೀನು 16 ವಯಸ್ಸು ಹುಡುಗಿನ 22 ವಯಸ್ಸು ಹುಡುಗ. ಅರ್ಥ ಆಗಲ್ಲೇನ ನಿನ್ಗೆ? ಜಾಸ್ತಿ ಎಲ್ಲ ಮಾತಾಡ್ಬೇಡ, ಒತ್ತೊಳಿಗೆ ಹಾಕ್ಬಿಡ್ತೀನಿ. ಖತಮ್, ಬಾಯ್ ಬಾಯ್. ಇದೇ ಬಚಾವಾದೆ. ಪೊಲೀಸಿಗೆ ಡೋಂಗಿ ಸ್ವಾಮಿ ಅನ್ನೋದು ಗೊತ್ತಾಗ್ಲಿಲ್ಲ. ಓ, ಇವತ್ತು ಸ್ವಾಮೀಜಿದ ಕಾಲು ಕೈ ಹಿಡ್ದು ಒಂದು ಹುಡುಗನ ಹುಡ್ಕೊಟ್ಬಿಡಿ ಅಂತ ಕೇಳ್ಬೇಕು. ಎಷ್ಟು ವರ್ಷ ಅಂತ ಸಿಂಗಲ್ ಆಗಿರ್ಲಿ, ಮದ್ವೆ ಆಗ್ದಿರಾ. ಏನೈತೆ ದಲಪ್ಪ, ಒಂದ್ ಪೆಗ್ ಹಾಕ್ತೀನಿ. ಸದ್ಯ ಯಾರು ನೋಡ. ಓಂ ಸ್ವಾಹ. ಅಭಿ ಮಜಾ ಆएगा ना भिड़ो. पैसा ही पैसा होगा. ए उठा ले. ನಮಸ್ಕಾರ ಸ್ವಾಮಿಗಳೇ. ಏನಮ್ಮ ನಿಮ್ಮ ಸಮಸ್ಯೆ? ಸ್ವಾಮೀಜಿ 36-37 ವರ್ಷ ಆಯ್ತು. ಜೀವನ ಒಂಟಿಯಾಗಿದ್ದು ಇದ್ದು ಸಾಕಾಗಿ ಹೋಗ್ಬಿಟ್ಟಿದೆ. ಒಂದು ಒಳ್ಳೆ ಗಂಡು ಹುಡುಕೊಡಿ ಸ್ವಾಮೀಜಿ. ಯಾವ ತರ ಹುಡುಗ ಬೇಕು? ಯಾವ ತರ ಹುಡುಗ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ನನಗೆ ಮದ್ವೆ ಆಗ್ಬೇಕು. ಈ ವಾರದಲ್ಲೇ ನಡೆಸ್ಕೊಡಿ ಸ್ವಾಮೀಜಿ. ಡಮ್ ಡಮ್ ಸ್ವಾಮಿ, ನನ್ನ ಧ್ರುವ ದೃಷ್ಟಿಯಿಂದ ನಿಮಗೊಂದು ಹುಡುಗ ಸಿಕ್ಕಾಯ್ತು. ಎಲ್ಲಿದ್ದಾನೆ ಸ್ವಾಮೀಜಿ? ಸ್ವಾಮೀಜಿ, ನಾನೇ ನಿಮ್ಮನ್ನ ಮದುವೆ ಮಾಡ್ಕೊಂಡು ನಿಮ್ ತರ ಕಾಲು ಕಟ್ಟಾಕೊಂಡು ಪಕ್ಕದಲ್ಲಿ ಕೂತ್ಕೊಳ್ಳ. ನೀವ್ ಹಿಂಗೆ ಮಾತಿದ್ರೆ ಎಲ್ಲರಿಗೂ ಹೇಳ್ಕೊಡ್ತೀನಿ ನೀವು ಒಂದು ಡೊಂಗಿ ಸ್ವಾಮಿ ಅಂತ. ಓಂ ಪಟ್ಟು ಸ್ವಾಹ. ಸದ್ಯ ಪೀರೆ ತಾಲೂಕು. ಓ, ಅಭಿ ಮಜಾ ಆएगा ना भिड़ो. ए उठा ले रे देवा, उठा ले रे बाबा. ಈ ಕಾವಿ ಡ್ರೆಸ್ ಹಾಕೊಂಡು ಹೆಂಗ್ ಕೂತ್ಕೋತಾರೇನಪ್ಪ ಸ್ವಾಮಿಗಳು. ನನಗಂತೂ ಸಾಕಾಗೋಯ್ತು. ಅಪ್ಪ ಸಾಕ್ಬಿಡಿ, ಜಾಸ್ತಿ ನೀರು ಹಾಕ್ಬೇಡಿ, ಕ್ವಾಲಿಟಿ ಕಟ್ಟು ಹೋಯ್ತದೆ. ತಗೊಳ್ರಿ, ತಗೊಳ್ಳಿ. ಏನ್ ಡೊಂಗಿ ಸ್ವಾಮಿ, ಕಲೆಕ್ಷನ್ ಏನು? ಜ್ವರ ಬರ್ತಿದ್ಯಾ?
ಹೌದಪ್ಪ ಕಲೆಕ್ಷನ್ ಏನ್ ಮಾಡುದು ಹೊಟ್ಟೆ ಪಾಡಪ್ಪ. ಯಾಕೆ ಇವೆಲ್ಲ ನಿಮ್ಗೆ ನಮ್ಗೆ ಅವತಾರಗಳು ಮಟ್ಟಿಗೆ ಇದೆಯಾ? ನೀಟಾಗಿ ದುಡ್ಡು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ. ಯಾಕೆ ಇವೆಲ್ಲ ಬೇಕು ನಿಮ್ಗೆ? ನೋಡಪ್ಪ ಈಗಿನ ಕಾಲದಲ್ಲಿ ನಿಯತ್ತಾಗಿ ಕೆಲಸ ಮಾಡಿದ್ರೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ. ಈಗಿನ ಜನಕ್ಕೆ ನಿಯತ್ ಬೇಕಾಗಿಲ್ಲ ಕಡು. ಏನಿದ್ರು ಡೋಂಗಿ. ಈಗ ನಾನು ಇದರಲ್ಲಿ ಡೋಂಗಿ ಬಾಬಾದಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ. ಸಾಕು ನನಗೆ 5,000 ಕಲೆಕ್ಷನ್ ಆದ್ರೆ. ನೀ ನಿಯತ್ತಾಗಿ ದುಡ್ತೀನಿ ಅಂದ್ರೆ 500 ರೂಪಾಯಿ ಸಿಗಲ್ಲ ಈ ಕಾಲದಲ್ಲಿ. ಇದು ಜೀವನ. ಒಡಿ ಎಷ್ಟು ಕುಡಿದ್ರು ಇರ್ತಾ ಇರ್ಲಿಲ್ಲ. ಇದು ನಡಿಯಪ್ಪ, ಸ್ನ್ಯಾಕ್ಸು ಸರಿ ಇಲ್ಲ, ಚಿಕನ್ ಗಿಕನ್ ತಗೊಂಡ್ ಬರುವ. ಹಂಗೆ ನಂದು ಹೆಲ್ಮೆಟ್ ತಗೋ. ಹಾ ಸರ್, ಹೈಟ್ ಹೈಟ್ ಸೈಡ್ಗೆ. ಓ ಸ್ವಾಮೀಜಿ, ನಮ್ಮನೆ ಹಾಳು ಮಾಡಿದಲ್ಲಿ ಯಾರ್ಯಾರ ಮನೆ ಹಾಳು ಮಾಡ್ಬೇಕು ಅಂತಿದ್ದಿ? ಇಳಿ ಕೆಳಗಡಿಕೆ. ಓ ಕುಡ್ದಿರಂಗಿದ್ದಿ, ಅಪ್ಪ ಗಬ್ಬು ವಾಸನೆ ಹೊಡಿತಿದ್ದಿ. ಏನಿದು ತಪ್ಲೆ? ಹೆಲ್ಮೆಟ್ ತಗೊಂಬಂದ್ರೆ ತಪ್ಲೆ ಹಾಕೊಂಬಂದಿದ್ದಲ್ಲ. ಓಯ್ ಇಡಿ ಬಂದಡಿ ಸಹಾಯ ಬಿಡ್ತಿರಕ್ಕೆ. ಯಾಕೆ ಏನಾಯ್ತು? ಎಷ್ಟೊಂದು ಕುಡ್ದಲ್ಲ? ಇದು ಸುಮ್ಮನೆ ನೀನು. ಹೆಲ್ಮೆಟ್ ಅಲ್ಲ ಸರ್, ಇದು ನಮ್ದು ವ್ಯಾಲ್ಯೂಬಲ್ ಕಾಸ್ಟ್ಲಿ ಐಟಮ್. ಇದು ಹೆಲ್ಮೆಟ್. ಇದರಲ್ಲಿ ನಾವು ಚಿಕನ್ ತಗೋಬಹುದು, ಅನ್ನನು ತಗೊಂಡ್ ಬರ್ಬೋದು, ಸಾಂಬಾರ್ ಮಾಡ್ಕೋಬಹುದು, ಏನ್ ಬೇಕು ಮಾಡ್ಕೊ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೋಬಹುದು. ಪಾತ್ರೆ ಬಂದಿದ್ದಲ್ಲ ನೀನು, ಗೊತ್ತಾಗಲ್ಲ ನಿನ್ಗೆ? ಏಜ್ ಎಲ್ಲ ಗೊತ್ತಾಗಲ್ವ ನಿನ್ಗೆ? ಸರ್ ಕಳ್ಸ್ವಾಮೀಜಿ. ಹ್ಞೂ ಸರ್, ಸ್ವಾಮೀಜಿ ಸರ್ ಇವನು. ನೆಕ್ಸ್ಟ್ ಟೈಮ್ ಆಗಲ್ಲ ಬಿಡಿ ಸರ್. 10,000 ಫೈನ್ ಕಟ್ಟು. ಸರಿ ಸರ್, ಬಿಡಿ ಸರ್. ನಡಿಯ ನೀನು, ನಡಿ. ಆಯ್ತು ಸರ್. ಸರ್ ಕೀ ಹಿಡ್ಕೊಳ್ಳಿ ಸರ್. ನೀವು 10,000 ಕಟ್ ಫೈನ್ ತಗೊಂಡೋಗ್ರಿ. ಗಾಡಿ ಬಿಸ್ಕೊಂಡೋಗ್ರಿ 10,000 ಕಟ್ಬಿಟ್ಟು. ಮತ್ತೆ ಹೆಲ್ಮೆಟ್ ಇಲ್ಲ. ನಾನು ಕುಡಿದಿದ್ದು ಸರ್, ನೀರು ಅಲ್ಲ ಸರ್. ಇಬ್ರು ಕುಡ್ದಿದ್ರ ಎಲ್ಲ ಸರ್ ಡ್ರಿಂಕ್ ಕೇಸ್ ಹಾಕಿ ಸರ್. ಒಂದೇ ಒಂದ್ ಚಾನ್ಸ್ ಕೊಡಿ ಸರ್, ಇನ್ಮೇಲೆ ಆಗಲ್ಲ ಸರ್. ಕಾಸಿಲ್ಲ ಸರ್, ಏನ್ ಮಾಡೋದು? ಫೈನ್ ಕಟ್ಕೊಂಡು ಆಗಲ್ಲ ಸರ್. ಸರಿ ಸರ್, ಆಯ್ತು ಸರ್. ನಮ್ದು ಕಾಸ್ಟ್ಲಿ ಐಟಮ್ ಕೊಡಿ ಸರ್. ನಡೀರಿ ಇದು ಕೊಡಿ ಸರ್, ನಡೀರಿ. ಎಲ್ಲ ನೋಡಿದ್ವಿ ಅವ್ನಿಗೆ ಸರ್. ಕಾಡಲ್ಲೆಲ್ಲ ಕೂತಿರ್ತಾನೆ ಸರ್, ಸ್ವಾಮೀಜಿ ವೇಷಗಳು ಹಾಕೊಂಡು. ನನ್ನ ಹೆಂಡತಿಗೆಲ್ಲ ತಲೆ ಕೆಡ್ಸ್ಬಿಟ್ಟಿದ್ದ. ನನ್ನ ಒಂದ್ಸಲಿ ಹೆಂಡತಿ ಅವ್ರ ಹತ್ರ ಕರ್ಕೊಂಡ್ ಹೋಗಿದ್ರು. ಎಲ್ಲ ಬರೋರ್ಗೆಲ್ಲ ಮೋಸ ಮಾಡ್ತಾನ ಅವನು. ಸರಿ ಇಲ್ಲ ಸರ್, ಅವನು ಹುಚ್ಚ ಕಚಡ ನನ್ ಮಗ ಅವನು. ಮತ್ತೇನು ಎಷ್ಟೊಂದು ಕುಡ್ಬಿಟ್ಟು ಗಾಡಿ ಓಡಿಸ್ತಾನಲ್ಲ. ಹಾಕ್ರಿ ಸರ್, ಕೇಸ್ ಹಾಕ್ರಿ ಸರ್. ಡ್ರಿಂಕ್ ಅಂಡ್ ಕೇಸ್ ಹಾಕಿ ಸರ್. ಒಂದ್ ಕೆಲಸ ಮಾಡು ಸರ್, ಕಳ್ಳ ಸಮಿತಿನ ಕರ್ಸು ನಾಳೆ. ಆಯ್ತು. ಆ ಗಾಡಿ ಸೀಜ್ ಆಗಿದೆ, ಅಲ್ಲಿ ಮಾಡ್ತೀವಲ್ಲ, ಎತ್ಕೊಂಡು ಹೋಗ್ಲಿ ನಾಳೆ ಬಂದು. ಹ್ಞೂ ಸರ್, ಅದ್ ಬಂದು ನಾನು ಮಾತಾಡಕ್ ಹೇಳೋ. ಸರಿ ಸರ್, ಆಯ್ತು. ಕೀ ಕೊಡಿ ಸರ್. ಅವ್ರು ಯಾವಾಗ ಬರ್ತಾ ಬರ್ಲಿ ಸ್ಟೇಷನ್ ಹಾಕಿ ಸರ್, ಆಯ್ತು. ಗಾಡಿ ಎತ್ಕೊಂಡು ಹೋಗು. ಬೇಡ